ಮನೆಗೆ ಸೇರ್ಕೊಳ್ಳೋ ಮೂರನೇ ವ್ಯಕ್ತಿಯಿಂದ ತುಂಬಾ ಆಪತ್ತುಕಾಗಿದೆ. ನಾನು ಇಷ್ಟಪಡೋ ನನ್ನ ತಂಗಿನೇ ನನ್ನ ಮನೆಗೆ ಕಂಟಕ ಆಗ್ಬಿಡ್ತಾಳ. ಬರ್ತಾನೆ ಹೆಗಲ್ ಮೇಲೆ ದರಿದ್ರ ಉತ್ಕೊಂಡ್ ಬರ್ತಾಳ. ತಾನು ಲಕ್ಷ್ಮಿ ಆಗಿ ಬಾಳಿ ಬದುಕ್ಬೇಕಾಗಿರೋ ಮನೇಲಿ ದರಿದ್ರ ಲಕ್ಷ್ಮಿ ಆಗ್ಬಿಡ್ತಾಳ. ಅವ್ರು ಹೇಳಿರೋ ಅವ್ರಿಗಿನ ವ್ಯಕ್ತಿ ಅಮ್ಮನೇ ಆಗಿರ್ಬೋದಾ? ಒಂದ್ ವೇಳೆ ಅದು ಅಮ್ಮ ಆಗದೆ ಇದ್ರೆ, ಒಂದ್ ವೇಳೆ ಅದು ಅಮ್ಮನೇ ಆಗಿದ್ರೆ ನಾನು ಅವಳನ್ನ ಹೇಗ್ ತಡೀಲಿ? ವೇದಾಂತ್ ಭವನ್ ಜೊತೆ ಆಗ್ತಿರೋ ಅವಳ ಮದ್ವೆನ ಹೇಗ್ ಬೇಡ ಅಂತ ಹೇಳಲಿ? ಅಪ್ಪ ಅಮ್ಮ ಏನ್ ಅಂದ್ಕೊಳ್ಳಲ್ಲ, ಅಂಜು ಅದಿತಿ ಏನ್ ತಿಳ್ಕೊಳ್ಳಲ್ಲ. ಹೊರಗಿನ ಸಮಾಜ ಹೊಡ ಹುಟ್ಟಿದ ತಂಗಿಗೇನೆ ದ್ರೋಹ ಬಗದ್ಲು, ಅಮ್ಮು ಬದುಕನ್ನ ಅಂಗಾಲ್ ಕೆಳಗಡೆ ಇಟ್ಕೊಂಡ್ಲು ಅಂತ ಮಾತಾಡಲ್ವಾ? ಇನ್ನು ಅಮ್ಮು ಎಷ್ಟು ಚೆನ್ನಾಗಿದೆ ಅಲ್ವಾ ನಮ್ 4 ಜನರ ಫೋಟೋ. ನಾವಂತೂ ದಿನ ರಾತ್ರಿ 12 ಗಂಟೆ 1 ಗಂಟೆವರೆಗೂ ಹರಟೆ ಹೊಡ್ಕೊಂಡು ಆರಾಮಾಗಿ ನಿದ್ದೆ ಮಾಡ್ತಾ ಇದ್ವಿ. ಅದಿನ್ನೆಲ್ಲ ಎಷ್ಟು ಚೆನ್ನಾಗಿತ್ತು. ಈಗ್ಲೂ ಕಣ್ಣು ಕಟ್ಟಾಗಿದೆ. ಸ್ವಲ್ಪ ದಿನ ಹೋದ್ರೆ ನಾನು ಈ ಮನೆಗೆ ಬಂದ್ಬಿಡ್ತೀನಿ. ಅಂಜು ಅದಿತಿ ಇಬ್ರು ನನ್ನ ಮಿಸ್ ಮಾಡ್ಕೋತಾರೆ. ಅಪ್ಪ ಅಮ್ಮ ಕೂಡ ಮಿಸ್ ಮಾಡ್ಕೋತಾರೆ. ನೆನೆಸ್ಕೊಂಡ್ರೆ ಪಾಪ ಅಂತ ಅನ್ಸತ್ತೆ. ಒಂದೊಂದ್ಸಲ ಯೋಚನೆ ಮಾಡಿದ್ರೆ ಈ ಮದ್ವೆ ಗಿದ್ವೆ ಎಂತದ್ದು ಬೇಡ ಅಂತ ಅನ್ಸ್ಬಿಡುತ್ತೆ. ಹಾಗಾದ್ರೆ ಅಲ್ಲೇ ಇದ್ಬಿಡು. ಮಾಡಿದ ಕೆಲಸಕ್ಕೆ ಮಂಜು ಫುಲ್ ಇಂಪ್ರೆಸ್ ಆಗಿದ್ದಾನೆ. ಮಂಜು ಪರಿ ಇಬ್ರು ನನ್ನ ಮಾತು ಕಾರ್ಗೋಗಿದ್ದಾರೆ. ಉಳಿದಿರೋದು ಈ ವೇದಾಂತ್ ಒಬ್ಬನೇ. ಇವಳಿಂದ ಹೇಗಾದ್ರೂ ಮಾಡಿ ದೂರ ಮಾಡಬೇಕು. ಆದ್ರೆ ಅದಷ್ಟು ಈಸಿ ಕೆಲಸ ಅಲ್ಲ. ಈಗ ನಂಗೆ ಅದೇ ಸವಾಲಾಗಿರೋ ವಿಷಯ. ಇದರಲ್ಲಿ ನಾ ಹೇಗಾದ್ರೂ ಯಶಸ್ವಿ ಆಗಲೇಬೇಕು. ಯಾವುದೇ ಕಾರಣಕ್ಕೂ ಜೂನಿಗೆ ಮಾತ್ರ ಅಮ್ಮನ ಬಿಟ್ಕೊಡಲ್ಲ. ಯಾವಾಗಿದ್ರು ನನ್ನೋಳು. ನಿಮ್ಮಿಬ್ಬರ ಮಧ್ಯೆ ನಾನು ಬರಬೇಕು. ಖಂಡಿತ ಬರ್ತೀನಿ. ಅತಿ ಶೀಘ್ರದಲ್ಲಿ ಬರ್ತೀನಿ. ಅಮ್ಮು ಈಗ ನನ್ನ ಕಡೆ ಸ್ವಲ್ಪ ಸ್ವಲ್ಪ ಇಂಪ್ರೆಸ್ ಆಗ್ತಾ ಇದ್ದಾಳೆ. ಅವಳು ಇನ್ನೂ ಇಂಪ್ರೆಸ್ ಆಗಬೇಕು ಅಂದರೆ ಅವಳ ಮುಂದೆ ಇನ್ನೂ ಒಳ್ಳೆಯನಾಗಬೇಕು. ಏನು ಮಾಡೋದು? ಅಮ್ಮಗೆ ನನ್ನ ಮೇಲೆ ಇನ್ನೂ ನಂಬಿಕೆ ಬರಬೇಕು ಅಂದರೆ ಟ್ರಂಪ್ ಕಾರ್ಡ್ ಬೇಕಲ್ಲ. I'm here, I am fate. I rise, you fall. I'm one, I am all. ನನ್ನ ಡಾರ್ಲಿಂಗ್ ಆದ್ಯ ಇದ್ದಾಳಲ್ವಾ, ಇವಳೆ ಇದಕ್ಕೆ ಕರೆಕ್ಟ್ ಆಗಿರೋ ಟ್ರಂಪ್ ಕಾರ್ಡ್. ನನಗೂ ಅಮ್ಮಗೂ ಕನೆಕ್ಷನ್ ಕೊಟ್ಟಿದ್ದೆ ಇವಳಲ್ವಾ. ಹೇಗೆ ಒಂದು ಮಾಸ್ಟರ್ ಪ್ಲಾನ್ ಮಾಡಲೇಬೇಕು. ತಮಾಷೆ ಮಾಡ್ದೆ ಅಮ್ಮು. ತಮಾಷೆನಾ? ನಾನೆಲ್ಲೂ ಸೀರಿಯಸ್ ಆಗಿ ಹೇಳಿ ಅನ್ಕೊಂಡ್ಬಿಟ್ಟೆ.
ಏನ್ ಇಷ್ಟೊತ್ತು ಸೌಂಡ್ ಬಂದು ಸೈಲೆಂಟ್ ಆಗೋಯ್ತಲ್ಲ? ಅಕ್ಕ ತಂಗಿ ಇಬ್ರು ಸೇರ್ಕೊಂಡ್ರೆ ವಟ ವಟ ಅಂತ ಮಾತಾಡ್ತಾ ಇರ್ತೀರಾ. ಅಕ್ಕ ಪಕ್ಕ ಯಾರು ಬಂದು ಕಂಪ್ಲೇಂಟ್ ಮಾಡೋದಂಗ. ನಿನ್ ಭಾವಿ ಪತಿ ಕರಿತಾ ಇದ್ದಾನೆ, ಹೋಗು. ಏನ್ ಹಾಗೆ ನೋಡ್ತಿದ್ಯಾ? ಅಗ್ರಜ ಕರಿತಿದ್ದಾನೆ. ನಂಗೇನ್ ಇಷ್ಟು ಅರ್ಥ ಆಗಲ್ಲ ಅನ್ಕೊಂಡಿದ್ಯಾ? ನನ್ಗೆಲ್ಲ ಅರ್ಥ ಆಗತ್ತೆ. ಅಕ್ಕ, ನಾನು ಆಮೇಲೆ ಸಿಗ್ತೀನಿ. ಸಾರಿ ಅಕ್ಕ. ಇಷ್ಟಕ್ಕೆಲ್ಲ ಬೇಜಾರು ಮಾಡ್ಕೊಂಡ್ರೆ ಹೇಗೆ ಹೆಂಡ್ತಿ? ರೆಡಿ ಮಾಡಿಸಿದ್ರಾಯ್ತು ಬಿಡಿ. ಎಕ್ಸ್ಕ್ಯೂಸ್ ಮೀ, ಆಫೀಸಿಂದ ಕ್ಲೈಂಟ್ ಕಾಲ್ ಮಾಡ್ತಿದ್ದಾರೆ, ತಗೊಳ್ಳಿ. ಹಲೋ. ಆ ಮೂರನೇ ವ್ಯಕ್ತಿ ನಿಮ್ ಕುಟುಂಬಕ್ಕೆ ಸೇರ್ಕೊಳ್ತಾ ಇದ್ದ ಹಾಗೆ ಎಲ್ಲ ಸಮಸ್ಯೆಗಳು ಕಾಣಿಸ್ಕೋಬಹುದು. ನನ್ನ ತಂಗಿ ಮದುವೆ ಆಗಿ ಬರೋದ್ರಿಂದ ಈ ಮನೆಗೆ ತೊಂದರೆ ಆಗುತ್ತೆ ಅಂದ್ರೆ ಈ ಮನೆ ಸೊಸೆಯಾಗಿ ಅದನ್ನ ತಡೆಯೋದು ನನ್ನ ಕರ್ತವ್ಯ. ಅದು ನಿಜ ಅಂತ ಹೇಗ್ ತಿಳ್ಕೊಳ್ಳೋದು? ಒಂದ್ ವೇಳೆ ಅದು ನಿಜ ಆಗದಿದ್ರೆ, ಅಮ್ಮು ಬದ್ರು ಬೇರೆ ಯಾರಿಂದ್ರನೂ ತೊಂದರೆ ಆಗೋಗಿದ್ರೆ, ನನ್ನಿಂದಾನೇ ನನ್ನ ತಂಗಿ ಬದುಕಿಗೆ ಅನ್ಯಾಯ ಮಾಡ್ದಂಗಾಗತ್ತೆ. ಅಮ್ಮುಗೆ ನನ್ನಿಂದ ಅನ್ಯಾಯ ಆಗ್ಬಾರ್ದು, ಅವಳಿಂದ ಈ ಮನೆಗೂ ಕೂಡ ಅನ್ಯಾಯ ಆಗ್ಬಾರ್ದು. ಅವಳ ಬದುಕಿಗೆ, ಅವಳ ಕನ್ಸಿಗೆ ನಾನು ಕೊನೆವರೆಗೂ ನೆರವಾಗಿರ್ಬೇಕು. ನನ್ನ ತಂಗಿ ಈ ಮನೆಯಲ್ಲಿ ನೆಮ್ಮದಿಯಾಗಿರ್ಬೇಕು. ಆದ್ರೆ ಇದೆಲ್ಲ ನಿಜವಾಗ್ಲೂ ನಡೆಯುತ್ತಾ? ಇದಕ್ಕೆಲ್ಲ ಒಂದು ಪರಿಹಾರ ಹುಡುಕ್ಲೇಬೇಕು. ಈ ಆರ್ತಿ ರಿಯಾಕ್ಷನ್ ನೋಡ್ತಾ ಇದ್ರೆ ನಾನ್ ಇವಳ ಮನ್ಸಲ್ಲಿ ಬಿತ್ತಿರೋ ಸಂಶಯದ ಬೀಜ ಮೊಳಕೆ ಹೊಡಿತಾ ಇದೆ ಅನ್ಸ್ತಾ ಇದೆ. ಆ ಬೀಜಕ್ಕೆ ನೀರ್ ಹಾಕಿ ದೊಡ್ಡ ಮರವಾಗಿ ಬೆಳೆಸ್ಬೇಕು. ಅದು ಇವಳ ಮನ್ಸಲ್ಲಿ ಬೇರೂರ್ಬೇಕು. ಅದ್ರ ನೆರಳಲ್ಲಿ ನಾನಿರ್ಬೇಕು. ಹಲೋ, ಹೇಳಿ ಸುಹಾಸಿನಿಯರೇ. ನೀನು ನಾನು ಹಾಗ್ ಮಾಡ್ಬಿಡ್ತೀನಿ ಹೀಗ್ ಮಾಡ್ಬಿಡ್ತೀನಿ ಅಂತ ದೊಡ್ಡದಾಗಿ ಬಿಲ್ಡಪ್ ತಗೊಂಡಿದ್ ನೋಡಿದ್ರೆ ಏನೋ ದೊಡ್ಡ ಮಿರಾಕಲ್ ಮಾಡ್ತೀಯ ಅಂತ ನಾನ್ ಅನ್ಕೊಂಡಿದ್ದೆ. ನೀನ್ ನೋಡಿದ್ರೆ ನನ್ ಕೈಲಾಗದೆ ಇಷ್ಟು ಅಂತ ಬಾಲ ಮುದ್ರಕೊಂಡಿದ್ಯಲ್ಲ, ಏನ್ ಮಾಡ್ತಿದ್ಯಾ ನೀನು? ನೋಡಿ ಸುಹಾಸಿನಿಯರೇ, ನೀವು ಹೇಳಿದ ಕೆಲಸ ನೀವು ಅನ್ಕೊಂಡಷ್ಟು ಸುಲಭ ಅಲ್ಲ. ಸೈಲೆಂಟ್ ಆಗಿದ್ದೀನಿ, ಸೌಂಡ್ ಮಾಡ್ತಾ ಇಲ್ಲ ಅಂದ್ರೆ ನಾನು ಬಾಲ ಮುದ್ರಕೊಂಡಿದ್ದೀನಿ ಅಂತಲ್ಲ, ನಾನು ಸಮಯಕ್ಕೆ ಕಾದು ಕೂತಿರ್ತೀನಿ ಅಂತ ಅರ್ಥ. ಈ ಕೆಲಸ ಸ್ವಲ್ಪ ಕೈ ಹಿಡಿಯುತ್ತೆ, ಅದಕ್ಕೆ ಒಳ್ಳೆ ಪ್ಲಾನಿಂಗೇ ಮಾಡಬೇಕು. ಏಯ್, ಕೆಟ್ಟ ಕೆಲಸ ಮಾಡ್ಬೇಕಾದ್ರೆ ಒಳ್ಳೆ ಪ್ಲಾನಿಂಗ್ ಮಾಡೋ ಅವಶ್ಯಕತೆ ಇಲ್ಲ. ಕೆಟ್ಟ ಪ್ಲಾನ್ ಮಾಡಿದ್ರೆ ಆಯ್ತು. ನೀನ್ ಹೀಗೆ ವೇಟ್ ಮಾಡ್ತಾ ಇದ್ರೆ ಅಮ್ಮು ವೇದಾಂತ್ ಮದುವೆ ಆಗ್ಬಿಡುತ್ತೆ. ಆಮೇಲೆ ಅವ್ರನ್ನ ಎಲ್ಲಿಗೆ ಹನಿಮೂನಿ ಕಳಿಸ್ಬೇಕು ಅಂತ ನಾನ್ ಪ್ಲಾನ್ ಮಾಡ್ಬೇಕಾಗುತ್ತೆ. ನೀನನ್ನ ಜೈಲಿಂದ ಬಿಡಿಸಿದ್ದೆ ವೇಸ್ಟ್ ಆಗೋಯ್ತಲ್ಲೋ. ನೀನ್ ಒಪ್ಕೊಂಡಿದ್ ಕೆಲಸ ನೀನ್ ಮಾಡ್ತಾ ಇಲ್ಲ. ನಿನ್ ಕೈಲಿ ಆಗಲ್ಲ ಅಂದ್ರೆ ಹೇಳ್ಬಿಡು, ಬುದ್ಧಿ ಇರೋ ಬೇರೆ ಯಾರನ್ನಾದ್ರೂ ಹುಡುಕೋತೀನಿ. ನಾನು ಒಪ್ಕೊಡೋ ಕೆಲಸದಲ್ಲಿ ನನ್ನ ಸ್ವಾರ್ಥನೂ ಇದೆ. ಈ ಕೆಲಸನ ನಾನೇ ಮಾಡ್ತೀನಿ ಅಂಡ್ ಹೇಗ್ ಮಾಡ್ಬೇಕು ಅಂತ ಸ್ಕೆಚ್ ಆಗ್ತಾ ಇದ್ದೀನಿ. ನನಗೆ ಆದ್ಯ ಡೀಟೇಲ್ಸ್ ಬೇಕು, ಅವಳ ಬಗ್ಗೆ ಕ್ಲಿಯರ್ ಕಟ್ ಆಗಿ ಇನ್ಫಾರ್ಮೇಶನ್ ಬೇಕು. ಅವಳು ಎಲ್ಲೇ ಹೋಗೋದಿದ್ರು ಅವಳ ವಿಷಯ ನಂಗೆ ತಿಳಿಸಿ, ಬಾಕಿದ್ ನನ್ನ ಮೇಲೆ ಬಿಡಿ. ಹಲೋ ಹಲೋ ಬೇಜಾನ್ ಕೊಬ್ಬಿದೆ, ಎಲ್ಲ ಬೆರಳು ತುದಿಲೇ ಆಗ್ಬೇಕು ಅನ್ಕೋತಾಳೆ. ಅಲ್ಲಿ ಕುತ್ಕೊಂಡು ಪ್ರಶ್ನೆ ಮಾಡೋದು ಸುಲಭ, ಅದ್ರ ಫೀಲ್ಡ್ ಗಿಲ್ದು ಕೆಲಸ ಮಾಡೋದು ಎಷ್ಟು ಕಷ್ಟ ಅಂತ ನಮಗ್ ಗೊತ್ತು. ಮೊದಲು ಕೊಬ್ಬು ಕರಗಿಸಿ ಬಾಕಿದ್ ಕೆಲಸ ಮಾಡಬೇಕು. ಶಾಪಿಂಗ್ ಹೋಗಲ್ವಾ? ನಡಿ. ಅಣ್ಣ, ನೀವಿಬ್ರು ಶಾಪಿಂಗ್ ಹೋಗ್ತಾ ಇದ್ದೀರಾ? ನೀನ್ ನನಗ್ ಮಾತು ಕೊಟ್ಟಿದ್ದ ತಾನ ಶಾಪಿಂಗ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ. ನಂಗೆ ಗಿಫ್ಟ್ ಕೊಡ್ಸಲ್ವಾ? ಓಹೋ,
ನೀನ್ ಅದಕ್ಕೇನ ಶಾಪಿಂಗ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ಯಾ? ಹೌದಾ ಮೂಲ್ಯ, ಆದ್ಯನ ಶಾಪಿಂಗ್ ಕರ್ಕೊಂಡು ಹೋಗ್ತೀನಿ ಅಂತ ಕಮಿಟ್ ಆಗ್ಬಿಟ್ಟಿದೆ. ಬಟ್ ನಾನು ನೀನು ಹೋಗ್ಬೇಕು ಅಂತ ಮೊದಲೇ ಮಾತಾಡ್ಕೊಂಡಿದ್ದು ಮರ್ತು ಹೋಯ್ತು. ನೀನ್ ನನಗೆ ಮೊದಲೇ ಹೇಳ್ಬಾರ್ದಾ? ಸರಿ, ನೀನ್ ಇವತ್ತು ಅದಕ್ಕೆ ಜೊತೆ ಶಾಪಿಂಗ್ ಹೋಗ್ಬಿಟ್ಪಾ, ನಾವ್ ನಾಳೆ ಹೋಗೋಣ. ಅಮ್ಮು ಒಂದ್ ನಿಮಿಷ. ನೀನ್ ಇವಾಗ ಅಣ್ಣನ ಮದ್ವೆ ಆಗ್ತಾ ಇದೆಯಾ? ಚಿಕ್ಕೋಳಿದ್ದಾಗ್ಲಿಂದಾನು ಅಣ್ಣ ನನಗೆ ಶಾಪಿಂಗ್ಗೆ ಕರ್ಕೊಂಡು ಹೋಗ್ತಾ ಇದ್ದಿದ್ದು. ನಾನು ಎಲ್ಲಿಗೆ ಹೋಗ್ಬೇಕು ಅಂತ ಇದ್ರು ಅಣ್ಣನೇ ಕರ್ಕೊಂಡು ಹೋಗ್ತಾ ಇದ್ದ. ಆದ್ರೆ ಇವಾಗ ಇದ್ ನಿನ್ ಹಕ್ಕು. ಪರವಾಗಿಲ್ಲ, ನೀವಿಬ್ರು ಹೋಗಿ ಬನ್ನಿ, ನಾನು ನೆಕ್ಸ್ಟ್ ಟೈಮ್ ಹೋಗ್ತೀನಿ. ನಾನು ಯಾರನ್ನ ಸಪೋರ್ಟ್ ಮಾಡಿದ್ರು ಕೊನೆಗೆ ಅದು ತುತ್ತ ಮುತ್ತ ಅನ್ನೋ ಲೆವೆಲ್ ಹೊಟ್ಟೋಗುತ್ತೆ. ಅದಕ್ಕೆ ನಾನು ಸುಮ್ಮನೆ ಇರೋದೇ ಬೆಟರ್ ಅನ್ಸುತ್ತೆ. ವೇದಾಂತು, ಎಲ್ಲ ಫ್ಯಾಮಿಲಿಲಿ ಹೆಂಡತಿರಿಗೆ ಮಾತ್ರ ನನ್ನ ಗಂಡ ನನ್ನ ಮಾತ್ರ ಆಚೆ ಕರ್ಕೊಂಡೋಗ್ಲಿ, ನನ್ನ ಮಾತ್ರ ಶಾಪಿಂಗ್ ಕರ್ಕೊಂಡೋಗ್ಲಿ ಅನ್ನೋ ಸ್ವಾರ್ಥ ಇರುತ್ತೆ. ಗಂಡನ ತಂಗಿಗೆ ನಮ್ಮ ಅಣ್ಣ ನನಗೆ ಹೆಚ್ಚಿನ ಮಹತ್ವ ಕೊಡ್ಬೇಕು ಅಂತ ಆಸೆ ಇರುತ್ತೆ. ಹೆಣ್ಣಿನ ಮನೆಯವ್ರಿಗೆ ಗಂಡ ಆಗೋನ್ಗೆ ತಂಗಿಯರು ಇದ್ದಾರೆ ಅಂದ್ರೆ ಆ ಸಂಬಂಧನೇ ಬೇಡ ಅಂತ ಬಿಡೋರು ಕೂಡ ಇದ್ದಾರೆ. ಯಾಕೆ ಅಂದ್ರೆ ಅತ್ತಿಗೆಯರ ಕಾಟ ತಡ್ಕೊಳಕ್ಕಾಗಲ್ಲ ಅಂತ. ಆದ್ರೆ ನಮ್ಮನೇಲಿ ಎಲ್ಲ ಉಲ್ಟಾಗಿದೆ. ಅತ್ತಿಗೆ ನಾದ್ನೀರಿಬ್ರು ಒಬ್ರಿಗೊಬ್ರು ಸಪೋರ್ಟ್ ಮಾಡಿ ಮಾತಾಡ್ತಾರೆ, ಯಾರಿಗೆ ಯಾರನ್ನೂ ಬಿಟ್ಕೊಡಲ್ಲ. ಆದ್ರೆ ಈಗಿನ ಕಾಲದಲ್ಲಿ ಗಂಡ ಹೆಂಡತಿನ ಅಣ್ಣ ತಂಗಿನ ದೂರ ಮಾಡಿ ಅವರ ಸ್ವಾರ್ಥನೇ ಸಾಧಿಸ್ಕೊಳ್ಳೋರೇ ಹೆಚ್ಚು. ಆದ್ರೆ ಇವರು ಹಾಗಲ್ಲ. ಗಂಡನಿಂದ ಹೆಂಡತಿ ದೂರ ಆಗಬಾರ್ದು ಅಂತ ತಂಗಿ, ಅಣ್ಣನಿಂದ ತಂಗಿ ದೂರ ಆಗಬಾರ್ದು ಅಂತ ಹೆಂಡತಿ. ಚೆನ್ನಾಗಿದೆ ಕಣೋ ಇವರ ಪ್ರೀತಿ. ಈ ಮನೇಲಿ ಈ ಪ್ರೀತಿ ವಿಶ್ವಾಸ ಯಾವಾಗ್ಲೂ ಹೀಗೆ ಇರ್ಲಿ ಕಣೋ. ಅಜ್ಜಿ, ನನಗೆ ಇದನ್ನೆಲ್ಲ ನೋಡ್ತಿದ್ರೆ ನಾನು ಬಹಳ ಲಕ್ಕಿ ಅನಿಸ್ತಿದೆ ಅಜ್ಜಿ. ನನ್ನ ಜೀವನದಲ್ಲೂ ಹೀಗೆಲ್ಲ ಆಯ್ತು ಅಂತ ನೆನೆಸ್ಕೊಂಡ್ರೆ ನನಗೆ ಆಶ್ಚರ್ಯ ಆಗ್ತದೆ. ನಾನು ಅಮೂಲ್ಯ ಒಂದಾಗೋದಿಕ್ಕೆ ವಿಕ್ರಾಂತ್ ಆದ್ಯ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ನನಗೆ ಮಾತ್ರ ಗೊತ್ತು. ಇನ್ಫ್ಯಾಕ್ಟ್ ನಾನು ಅಮೂಲ್ಯನ ಇಷ್ಟಪಡ್ತಿದ್ದೀನಿ ಅಂತ ಹೇಳಿದಾಗ ಮೊದಲು ಖುಷಿ ಪಟ್ಟಿದ್ದು ಆದ್ಯ. ಅಷ್ಟೇ ಅಲ್ಲ, ಎಲ್ಲರ ಮುಂದೆ ಅಮೂಲ್ಯನ ನನಗೆ ಸರಿಯಾದ ಜೋಡಿ ಅಂತ ಯಾವಾಗ್ಲೂ ನನ್ನ ಕಾಲಿಳಿತಿರ್ಲಿ. ಅಮೂಲ್ಯನೂ ಅಷ್ಟೇ. ಗೊತ್ತಿದ್ದೇನೋ ಇವತ್ತು ನಮ್ಮ ಫ್ಯಾಮಿಲಿಯಲ್ಲಿ ತುಂಬಾ ಇಂಪಾರ್ಟೆಂಟ್ ಭಾಗ ಆಗಿದ್ದಾಳೆ. ಮದ್ವೆ ಆಗದೆ ಇದ್ರು ಎಲ್ಲರ ಜೊತೆ ತುಂಬಾ ಚೆನ್ನಾಗಿ ಹೊಂದ್ಕೊಂಡಿದ್ದಾಳೆ. ಇದನ್ನೆಲ್ಲ ನೋಡ್ತಿರೋ ರಿಯಲಿ ಫೀಲ್ ಲಕ್ಕಿ ಅಜ್ಜಿ. ನನ್ನ 4 ಮೊಮ್ಮಕ್ಕಳನ್ನ ಹೇಗೆ ಕಾಪಾಡಬೇಕು ಅಂತ ನಾನು ತುಂಬಾ ಯೋಚನೆ ಮಾಡ್ತಿದ್ದೆ. ಇವರಿಗೆಲ್ಲ ವೇದಾಂತ ನೆರಳಾಗಿ ಆಸರೆಯಾಗಿ ನಿಂತ್ಕೊಂಡ. ಇವರು ಅಷ್ಟೇ ವೇದಾಂತ ಜೊತೆಯಾಗಿ ನಿಂತ್ಕೊಂಡ್ರು. ಇದಕ್ಕಿಂತ ಇನ್ನೇನ್ ಬೇಕು ನನಗೆ? ಇದೇ ಖುಷಿಗೆ ನಾನು ತುಂಬಾ ವರ್ಷದಿಂದ ಕಾಯ್ತಿದ್ದೆ. ಹೇಗಿದ್ರು ಅಮೂಲ್ಯ ಈ ಮನೆಗೆ ಸೊಸೆಯಾಗಿ ಬರ್ತಿದ್ದಾಳೆ. ಆರ್ತಿ ಅಮೂಲ್ಯನ ಜೊತೆ ಎಲ್ರೂ ಚೆನ್ನಾಗಿದ್ರೆ ಅಷ್ಟೇ ಸಾಕು. ಸರಿ, ಎಲ್ಲ ಈಗ ಸಾರ್ಟ್ ಔಟ್ ಆಗಿ ಡಿಸೈಡ್ ಆಯ್ತಲ್ಲ, ಹೋಗೋಣ ಬಾ. ಇದು ನನ್ ವೇದಾಂತ ಅಂದ್ರೆ, ಇದು ನನ್ ಮುದ್ದು ಅಣ್ಣ ಅಂದ್ರೆ. ಸರಿ ಅಜ್ಜಿ, ನಾವಿನ್ ಹೋಗಿ ಬರ್ತೀವಿ. ನನಗೆ ಆವಾಜ್ ಆಗ್ತೇನೆ. ಯಾವಳು ಬೇಕಾರಾಗಿರೋ, ನೀನು ಕ್ರಿಮಿನಲ್ ಆದ್ರೆ ನಾನು ಅಲ್ಟ್ರಾ ಕ್ರಿಮಿನಲ್. ನನ್ನ ಕೆಣಕಿ ತಪ್ಪು ಮಾಡ್ಬಿಟ್ಟೆ. ನಿನ್ನ ಲಾಭಕ್ಕೋಸ್ಕರ ನನ್ನ ಜೈಲಿಂದ ಆಚೆ ಕರ್ಕೊಂಡ್ ಬಂದಿದ್ಯಾ. ಹಾಗಂತ ನನ್ನ ನೀನ್ ಆಲ್ ತರ ಟ್ರೀಟ್ ಮಾಡಬೇಡ.
ನಾನ್ ಮಾಮೂಲಿ ಕೈ ಕಾಲ್ ಮುರಿಯೋ ರೌಡಿ ಶೀಟ ಅನ್ಕೋಬೇಡ. ದಿಸ್ ಇಸ್ ಕಿಶನ್. ಇನ್ನು ಮೇಲೆ ನನ್ನ ಆಟ ಶುರು ಆಗುತ್ತೆ, ನೋಡ್ತಾ ಇರೋ. ನೀನೇ ಬಂದು ನನ್ ಕಾಲ್ ಹಿಡ್ಕೊಳ್ಳೋ ತರ ಮಾಡ್ತೀನಿ. ಇದು ತುಳ್ದಿ ಬದುಕೋ ಕಾಲ, ಆದ್ರೆ ನಾನು ನಿನ್ನ ಮಣ್ಣಲ್ಲಿ ಹೂತು ಬದುಕ್ತೀನಿ. ಇದೆಯೇ? ಅಯ್ಯೋ ಅಮ್ಮ, ನೋಟ್ಸ್ ಏನಾದ್ರು ನೋಡ್ದೆ ನಂದು? ನನ್ಗೇನೆ ಗೊತ್ತು. ಅದಿತಿ, ಮನೇಲಿ ಇಲಿ ಜಾಸ್ತಿ ಆಗಿದೆ, ಅದ್ ಎತ್ಕೊಂಡು ಓಡಾಗಿರತ್ತೆ. ಇಲ್ಲಿ ಏನ್ ನೋಟ್ಸ್ ತಗೊಂಡೋಗಿ ಆನ್ಲೈನ್ ಕ್ಲಾಸ್ ಮಾಡುತ್ತೆ ಅಮ್ಮ? ಕರೆಕ್ಟ್ ಆಗಿ ಹೇಳು, ಅರ್ಜೆಂಟ್ ಅಲ್ಲಿ ಇದ್ದೀನಿ. ನಿಂದೊಳ್ಳೆ ಕತೆ ಆಯ್ತಲ್ಲೇ. ನಾನು ಯಾವತ್ತಾದ್ರೂ ನಿನ್ ಬುಕ್ಸು ನೋಟ್ಸು ಅಂತ ಬರಿತಾ ಕೂತಿರ್ತೀನ, ನೀನೇ ಎಲ್ಲಾದ್ರೂ ಇಟ್ಬಿಡೋದು, ಆಮೇಲೆ ನಾನು ಹುಡುಕೊಡೋದು ಅಲ್ವಾ? ಅಮ್ಮ, ಹುಡುಕೊಡು ಅಂತ ಹೇಳಿಲ್ಲ, ಎಲ್ಲಾದ್ರೂ ನೋಡಿದ್ ನೆನ್ಪಿದ್ಯಾ ಯೋಚನೆ ಮಾಡೋ ಅಂತ ಹೇಳಿದ್ದು. ಅದು ಅಲ್ದೆ ನಿಂಗ್ ನೆನ್ಪಿನ ಶಕ್ತಿ ಜಾಸ್ತಿ ಅಲ್ವಾ, ಮನೆ ತುಂಬಾ ಓಡಾಡ್ತಾ ಇರ್ತೀಯ, ಎಲ್ಲಾದ್ರೂ ನೋಡಿದ್ ನೆನ್ಪಿದ್ಯಾ ಅಂತ ಹೇಳು ಅಂದೆ ಅಷ್ಟೇ. ನನಗ್ ನೆನ್ಪು ಆಗ್ತಾ ಇಲ್ಲ ಕಣೆ. ಅಮ್ಮ ಪ್ಲೀಸ್ ಜ್ಞಾಪಕ ಮಾಡ್ಕೋ. ಅದಿತಿ, ಅಲ್ಲೆಲ್ಲೋ ಒಂದ್ ಪುಸ್ತಕ ನೋಡ್ದಂಗಿತ್ತು ಕಣೆ. ಅದೇ ಕಣೆ, ನಿಮ್ಮಪ್ಪ ಓದಿರೋ ಪೇಪರ್ಸು ಮತ್ತೆ ಹಳೇ ಪುಸ್ತಕಗಳೆಲ್ಲ ಇಟ್ಟಿದಾರಲ್ಲ, ಅಲ್ಲೆಲ್ಲೋ ನೋಡ್ದಂಗಿತ್ತಪ್ಪ. ಅಮ್ಮ, ಅಪ್ಪ ನ್ಯೂಸ್ ಪೇಪರ್ ಓದಿ ನನ್ ನೋಟ್ಸ್ ಓದ್ತಾರ? ನನ್ಗೇನೆ ಗೊತ್ತು, ಅಲ್ಲಿ ನೋಡ್ದಂಗಿತ್ತು. ಅಪ್ಪ ಪೇಪರ್ ಓದ್ತಾ ಇರ್ತಾರಲ್ಲ, ಅಲ್ಲಿ ಹೋಗಿ ಹುಡುಕೋಗು. ಸರಿ, ಅಪ್ಪ ಓದಾದ್ಮೇಲೆ ಅದನ್ನ ಎಲ್ಲಿಟ್ಟಿರ್ತಾರೆ ಅಂತನಾದ್ರೂ ಗೊತ್ತಾ? ಇನ್ನೆಲ್ಲೇ ಇಡ್ತಾರೆ, ನಮ್ ರೂಮಲ್ಲಿ ಇಟ್ಟಿರ್ತಾರೆ, ಅಲ್ಲೇ ಇರುತ್ತೆ, ಹೋಗಿ ನೋಡು. ಅಯ್ಯೋ, ಮೆಡಿಕಲ್ ರಿಪೋರ್ಟ್ ಅಲ್ಲೇ ಇದೆ. ಮೆಡಿಕಲ್ ರಿಪೋರ್ಟು. ಪೇಷಂಟ್ ಪರಿಮಳನ? ಅಮ್ಮಂಗೇನಾಗಿದೆ? ಅಲ್ಲ, ಇಂಥ ದೊಡ್ಡ ರಿಪೋರ್ಟ್ ಬರೋಂಥದ್ದು ಅಮ್ಮಂಗೇನಾಗಿಲ್ವಲ್ಲ? ಒಂದ್ ವೇಳೆ ಏನಾದ್ರು ಅಮ್ಮ ನನ್ನ ಹತ್ರ ವಿಷಯ ಮುಚ್ಚಿಟ್ಟಿದ್ದಾಳ? ಪಚಾರಿ, ಇದು ನೀವು ಕರ್ಕೊಂಡ್ಬಂದಿರೋ 10ನೇ ಅಂಗಡಿ. ಈ ಚಿಕ್ಕ ಮಕ್ಕಳು ಜಾತ್ರೆದಲ್ಲಿ ಓಡಾಡುವಾಗ ಆ ಅಂಗಡಿ ಚೆನ್ನಾಗಿದೆ, ಈ ಅಂಗಡಿ ಚೆನ್ನಾಗಿದೆ ಅಂತ ಎಲ್ಲಾ ಕಡೆ ಹೋಗ್ತಾರಲ್ಲ, ಹಾಗೆ ಮಾಡ್ತಿದ್ವಿ. ಮರ್ಯಾದೆಗೆ ಏನಾದ್ರು ತಗೊಂಡ್ರೆ ಸರಿ. ಸ್ವಲ್ಪ ಇರು, ನಾವು ಬಂದಿರೋದು ಶಾಪಿಂಗ್ಗೆ, ಆರ್ಡರ್ ಕೊಟ್ಟಿರೋದನ್ನ ತಗೊಂಡು ಹೋಗೋದಕ್ಕಲ್ಲ. ಹೇಳ್ತೀವಿ. Papara papara pa.